ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದು ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ.
ಖುಷ್ವಂತ್ ರಿಪಬ್ಲಿಕ್ ಹಾಗಾಗಿ ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದ್ ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ. ಖುಷ್ವಂತ್ ರಿಪಬ್ಲಿಕ್ ಕನ್ನಡ. ಹಾಗಾಗಿ ರಾಜ್ಯದಲ್ಲಿ ಇವತ್ತು ಕೂಡ ಮಳೆ ಉಂಟು ಮಾಡಿರುವ ಅವಾಂತರಗಳ ಕಡೆ ಗಮನ ಕೊಟ್ಬಿಡೋಣ. ಮಲೆನಾಡಿನಲ್ಲಂತೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಒಂದ್ ಕಡೆ ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ರೆ ಮತ್ತೊಂದು ಕಡೆ ಮನೆಗಳು ಕುಸಿದು ಹೋಗ್ತಾ ಇದೆ. ಸಕಲೇಶಪುರ ಭಾಗದಲ್ಲೂ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದೆ. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ, ಸೇತುವೆಗಳು ಸಂಪೂರ್ಣ ಜಲಾವೃತ. ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನದಿ ತೀರದ ಗ್ರಾಮಗಳೆಲ್ಲ ಸಂಪೂರ್ಣ ಜಲಾವೃತಗೊಂಡಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಬಾಣಗೆರೆ ಗ್ರಾಮದ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಹಲವು ಅವಾಂತರಗಳಾಗಿದ್ದು ಕೆಲ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿಯುತ್ತಿರೋ ಮಳೆಗೆ ಜನ ರೋಸಿ ಹೋಗಿದ್ದು ಮನೆಗಳೆಲ್ಲ ಕುಸಿಯುತ್ತಿವೆ. ನಿರಂತರ ಮಳೆಗೆ ಜನಜೀವನ ತತ್ತರಿಸಿದ್ದು ಮನೆ ಒಳಗೂ ಇರದೆ ಹೊರಗೂ ಬರಲಾಗದೆ ಪರದಾಡುತ್ತಿದ್ದಾರೆ.